ನಮಸ್ಕಾರ. ನಮಸ್ಕಾರ ಸರ್. ತಾವು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಳೆದ ಬಾರಿಯಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿದ್ರಿ ಕಾಂಗ್ರೆಸ್ನಿಂದ, ಮತ್ತೆ ಅವಾಗೂ ಕೂಡ ಸ್ಪರ್ಧೆ ಮಾಡಿದ್ರಿ. ಒಂದು ಓಟ್ನಿಂದ ತಾವು 100 ಓಟಿಗೆ ಒಂದೇ ಓಟ್ ಕಡಿಮೆಯಿಂದ ತಾವು ತಗೊಂಡಿದ್ರಿ. ಯಾಕೆ ಸರ್ ಕಾಂಗ್ರೆಸ್ ಬಿಟ್ಟು ಬಂಡಾಯವಾಗಿ ಯಾಕೆ ಸ್ಪರ್ಧೆ ಮಾಡಿದ್ರಿ? ನಾವು ಟಿಕೆಟ್ ಕೇಳಕ್ಕಂತ ಬೆಂಗಳೂರಿಗೆ ಹೋದ್ವಿ ರೀ. ಅವರು ಪಾರ್ಟಿ ಫಂಡ 2 ಲಕ್ಷ ರೂಪಾಯಿ ಕಟ್ಟಬೇಕಂತ ಹೇಳಿದರು. 2 ಲಕ್ಷ ನಮ್ಮ ಕಡೆ ಇದ್ದಿದ್ದಿಲ್ಲ. 2 ಲಕ್ಷ ರೂಪಾಯಿದಾಗ ನಾವು ಇಲೆಕ್ಷನ್ ಮಾಡ್ತೀವಪ್ಪ, ಮರ ಓಟ್ ಬರ್ತಾವೆ ಅಂತೇಳಿ ನೀವು ಶರಣ ಅಂತೇಳಿ ಸುಮ್ಮನೆ ಹೊಳ್ಳಿ ಬಂದ್ಬಿಟ್ರು. 2 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು ನಾವು ಇಲ್ಲೇನು ಮಾಡ್ಬೇಕ್ರಿ, ನಾವು ಬಡವ್ರು ಇದ್ದೀವಿ. ಅದು 2 ಲಕ್ಷ ರೂಪಾಯಿ ನಮ್ಮ ಕಡೆ ಇದ್ದಿದ್ದಿಲ್ಲ ಆ ಟೈಮ್ನಾಗ. ಟೈಮು ಭಾಳ ಅಭಾವ ಇತ್ತು, ಕೊಡೋರು ಭಾಳ ಮಂದಿ ಇದ್ದರು. ಆದರೆ ನಾವು ಅವ್ರು ಕೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ವಾಪಸ್ ಬಂದುಬಿಟ್ಟು. ಮತ್ತು ಸ್ವತಂತ್ರವಾಗಿ ನಿಂತರ ಕಾರಣದಿಂದ ಯಾಕೆ ಹಿಂಸೆ ಕಡಿಮೆ ಮತ ಯಾಕೆ ತಗೊಂಡ್ರೆ, ಯಾರಿಗೆ ಸಪೋರ್ಟ್ ಮಾಡಿ, ಯಾಕೆ ಮಾಡಿದ್ರಿ? ನಾನು ನಿಂತ ಮೇಲೆ ಚಿಕ್ಕನಗೌಡರು ಕಾಂಗ್ರೆಸ್ಗೆ ಬರ್ತೀನಿ ಅಂಥೇಳಿ ಒಂದು ವಿಚಾರ ಮಾಡಿದರು. ಅವರು ಕಾಂಗ್ರೆಸ್ಗೆ ಬಂದರೆ ಅವರು ಹಿಂದೂ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿದ್ದಾರೆ, ತಾಲೂಕಿಗೂ ಒಳ್ಳೇದು ಮಾಡಿದ್ದಾರೆ. ಆದ್ದರಿಂದ ಅವ್ರು ಕಾಂಗ್ರೆಸ್ಗೆ ಬರ್ತೇನೆ ಅಂತ ಹೇಳಿದರೆ ನನಗೆ ಭಾಳ ಖುಷಿಯಾಯಿತು. ಒಂದು ದಿವಸ ನಾನು ಮೀಟಿಂಗ್ ಮಾಡಿ ಅವ್ರು ಕರೆ ಕಳಿಸಿದ್ರು. ಕಡಿ ನೀವು ನಿಲ್ತೀನಿ ಅಂದರೆ ನಾನು ಹಿಂಸಿರ್ತೀನಿ, ನಾನು ನಿನ್ನ ಬೆಂಬಲ ಕೊಡ್ತೀನಿ, ನಿಂತುಬಿಡು, ನಾನು ಮಾಡ್ತೀನಿ ಅಂತ ಹೇಳಿದರು. ಇಲ್ಲ ಅಂತೇಳಿದ್ರೆ ನನಗೆ ನೀವು ಬೆಂಬಲ ಕೊಟ್ಟರೆ ನಾನು ಎಲ್ಲ ಖರ್ಚು ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಕೆಲವೊಂದು ಹಿರಿಯರು ಏನು ಹೇಳಿದರು ನಮಗೆ ಅಂತ ಹೇಳಿದರೆ, ಖರ್ಚು ಮಾಡೋದು ನಿನಗೆ ತ್ರಾಸಾಗ್ತೈತಿ, ಬೇಡ, ನೀವು ಸಪೋರ್ಟ್ ಕೊಟ್ಟರೆ ಅವ್ರು ಕಾಂಗ್ರೆಸ್ಗೆ ಬಂದುಬಿಡ್ತಾರೆ, ಆಮೇಲೆ ವಿಚಾರ ಮಾಡೋಣ ಅಂತ ಹೇಳಿದರು. ಆಯ್ತು ಬಿಡ್ರಿ, ನಾವು ಅದು ಮಾತು ಕೇಳಿ ನಾವು ಬೆಂಬಲ ಕೊಟ್ಟಿವಿ ಅವ್ರಿಗೆ. ನಮ್ಮ ತಾಲೂಕಿಗೆ ಒಳ್ಳೇದಾಗತ್ತೈತೆ ಬೆಂಬಲ ಕೊಟ್ಟು. ಮುಂದಿನ ನಾಯಕತ್ವ ಹೆಂಗೆ ನಡೀಬೋದು ನಿಮ್ಮದು? ನಮ್ಮ ಉಸಿರಿರುವವರೆಗೂ ಕುನಗೋಳ ತಾಲೂಕು ನಾ ಹುಟ್ಟಿದ ಕರ್ಮಭೂಮಿ, ನಾ ಬೆಳೆದಿದ್ದು ನಮ್ಮದು ಊರು ಕುನಗೋಳ ಪಟ್ಟಣ, ನಮ್ಮ ಊರು ಗುಡಿಗೇರಿ ಗ್ರಾಮ. ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಾಜದವ್ರಿಗೆ ಏನಾರ ಅನ್ಯಾಯ ಆತಂದ್ರೆ ನನಗೆ ಭಾಳ ನಂಬ್ತೀನಿ ನಾನು. ನಮ್ಮ ಕುನಗೋಳ ತಾಲೂಕಿನಲ್ಲಿ ಎಲ್ಲ ಸಮಾಜದಲ್ಲೂ ನಕ್ಕೊಂತಿರಬೇಕು ನಮಗೆ, ಇದೊಂದು ಆಸೆ ಇದೆ. ಆ ದೇವರು ಎಲ್ಲಿವರೆಗೂ ತೊಗೊಂಡು ಹೋಗ್ತಾನೋ ನನಗೆ ಗೊತ್ತಿಲ್ಲ. ನನಗೆ ಜೀವಂತ ಅನುದಾನ ಏನದ ಪರಮಾತ್ಮ ಕೊಟ್ಟರೆ ಅಂತ ಹೇಳಿದರೆ ಎಲ್ಲ ಮೀಸಲಾಗಿಟ್ಟು ನಾವು ಕುನಗೋಳ ತಾಲೂಕಿಗೆ ನಮ್ಮ ಮಾಡೋಣ. ನನ್ನ ಕೊನೆ ಪ್ರಶ್ನೆ, ಕುಂದಗೋಳದಲ್ಲಿ ಈಗ ಇರುವಂಥ ಶಾಸಕರು ಎಂ.ಆರ್. ಪಾಟೀಲ್ ಅವ್ರ ಕೊಡುಗೆ ಏನಿದೆ? ರಾಜ್ಯ ಸರ್ಕಾರ ಕೊಡುಗೆ ಏನು ಇಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಕೊಡುಗೆ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಎಲ್ಲರಿಗೂ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ. ಆದರೆ ಅವರು ಕೆಲಸಗಾರ ಎಂ.ಆರ್. ಪಾಟೀಲರಲ್ಲ, ಭಾಳ ಮುಗ್ಧ ಜೀವಿ, ಅಡ್ಡಾಡೋರಲ್ಲ. ಅವರಿಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲ, ಅವ್ರು ಹೆಂಗೆ ಸೇವೆ ಮಾಡೋಕ್ಕೆ ಸಾಧ್ಯ ಅಲ್ಲಿ. ಅಂಥವ್ರಿಗೆ ಆರಿಸಿ ತಂದಿದ್ದಾರೆ, ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ಇನ್ನು ಮುಂದಾದ್ರೂ ಕೂಡ ಇನ್ನೂ 3 ವರ್ಷ ಇದೆ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಪರಮಾತ್ಮ ಮನೋಭಾವ ಕೊಡಲಿ ಅಂತ ಹಾರಿಸ್ತೇನೆ ಅಷ್ಟೇ. ಮುಂದೆ ನಿಮ್ಮ ಆ ಕ್ಷೇತ್ರದಲ್ಲಿ ಲೀಡರ್ ಕ್ವಾಲಿಟಿ ಏನಿರಬಹುದು? ಲೀಡರ್ ಕ್ವಾಲಿಟಿ ಮುಂದೆ ಕೂಡ ಟಿಕೆಟ್ ಕೇಳ್ಬೋದಾ? ಅವಾಗ ಕೂಡ ಡಿ ಕಟ್ಟಕ್ಕಾಗಲ್ಲ ಅಂತ ಹಿಂಸಿರಿಬೋದಾ? ಇಲ್ಲ ರೀ, ನಾನು ಈ ಸಲ ಅವರಿಗೆ ಟಿಕೆಟ್ ಕೇಳ್ತೀನಿ. ಅವ್ರು ಕೇಳಿದರೆ ಅವ್ರು ಕೊಡ್ತೀನಿ ಅಂತ ಹೇಳಿದರೆ ನಾನು ಗಿಡಿ ಎಲ್ಲ ತುಂಬ್ತೀವಿ, ಅದಕ್ಕೆ ಮಾತಿಲ್ಲ. ಅದು ಕೊಟ್ಟು ನಾವು ಪಾರ್ಟಿಗೆ ಹೋಗ್ತದೆ, ಆ ಪಾರ್ಟಿ ಸಂಬಂಧ ಅವು ಯಾರು ಜೀವಿಗೆ ಹೋಗೋಂಗಿಲ್ಲ. ಆ ಟೈಮಲ್ಲಿ ನಾವು ಕೊಡ್ತೀವಿ. ಅವ್ರು ಟಿಕೆಟ್ ಕೊಟ್ಟರು ಅಂತ ಹೇಳಿದರೆ ಪ್ರಾಮಾಣಿಕವಾಗಿ ದುಡ್ತೀವಿ. ಇಲ್ಲ ಅಂತ ಹೇಳಿದರೆ ಒಂದು ಆಸೆ ಇದೆ, ಅದು ಮೀಸಲಾಗ್ತಾ ಆಗ್ತೈತಿ, ಕಲಗಟ್ಟಿಗೆ ಮೀಸಲಾಗ್ತಾ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತು ಅಲ್ಲಿ ಮೀಸಲಾತಿ ಆತಂತ ಹೇಳಿದರೆ ದಯವಿಟ್ಟು ನಾಯಕರಲ್ಲಿ ವಿನಂತಿ, ಕೈ ಮುಗಿದು ನಂಬರ್ ವಿನಂತಿ ಮಾಡ್ತೀನಿ, ನಮ್ಮ ಮತಕ್ಷೇತ್ರದಲ್ಲಿ ಯಾರಿದ್ದಾರೆ ಕಾರ್ಯಕರ್ತರು ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಬೇರೆದವ್ರಿಗೆ ಅಲ್ಲಿ ಟಿಕೆಟ್ ಕೊಟ್ಟರೆ ನಾವು ಅವರಿಗೆ ಈ ಸಲ ವೋಟಿಂಗ್ ಮಾಡೋಂಗಿಲ್ಲ. ಇದು ಶತಸಿದ್ಧ. ಥ್ಯಾಂಕ್ ಯು. ನಮಸ್ಕಾರ.